2020ರಲ್ಲಿ ಕೊರೋನಾ ಮಹಾಮಾರಿ ಬಂದು ಜನ ತತ್ತರಿಸಿ ಹೋದಾಗ ಜನನಾಯಕರಾಗಿ ಕ್ಷೇತ್ರದ ಜನರಿಗೆ ಬೆನ್ನೆಲುಬಾಗಿ ನಿಂತಿದ್ದು ರಾಜುಗೌಡರು. ಎಲ್ಲರೂ ತಮ್ಮ ಮನೆಯಿಂದ ಹೊರಬರಲು ಅಂಜುತ್ತಿದ್ದ ಆ ಕೆಟ್ಟ ಕಾಲದಲ್ಲಿ ಶಾಸಕರು ತಾವೇ ಪಿಪಿಇ ಕಿಟ್, ಮಾಸ್ಕ್ ಧರಿಸಿ ಮನೆ ಮನೆಗೆ ಮೈಕ್ ಹಿಡಿದುಕೊಂಡು ಹೋಗಿ ಕೊರೋನಾ ಜಾಗೃತಿ ಮೂಡಿಸಿದರು. ತಮಗೆ ಸೋಂಕು ಅಂಟಿಕೊಂಡರೂ ಪರವಾಗಿಲ್ಲ, ಜನರ ನೋವಿಗೆ ಸ್ಪಂದಿಸಬೇಕೆಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಾನವೀಯತೆ ಮೆರೆದರು. ಅಜ್ಜಿನ ಹೋಗಿ ಮಾತಾಡ್ಸಿ, ಆ ಅಜ್ಜಿ ನನಗಂದು, ಅಲ್ಲಪ್ಪ ಯಪ್ಪ ನನ್ನ ಮಕ್ಕಳೇ ನನಗೆ ನೋಡಕ್ ಬಂದಿಲ್ಲ, ನೀನ್ ನೋಡಕ್ ಬಂದಿಲ್ಲ ಅಂತೇಳಿ ಭಾಳ ಖುಷಿ ಅದು. ನಾನು ಅಜ್ಜಿಗೆ ಹೋಗಿ ಹೇಳಿದೆ ಸಡನ್ಲಿ, ಅಜ್ಜಿ ನಾನು ನಿಮ್ಮ ಮಗ ಅಲ್ಲವಾ, ಯಾಕೆ ಚಿಂತೆ ಮಾಡ್ತೆ ಅಂದಾಗ ಆ ಮುದುಕಿ ಇಷ್ಟು ಖುಷಿ ಆದ್ರೆ 3 ದಿನದ ಡಿಸ್ಚಾರ್ಜ್ ಆಗಿ ಹೋದೊಳಗೆ ಹೆಲ್ತ್. ಇದಲ್ಲದೆ 1.5 ಲಕ್ಷ ಮಾಸ್ಕುಗಳು, 18,000 ಆಹಾರ ಕಿಟ್ಗಳನ್ನು ಹುಣಸಗಿ ಮತ್ತು ಸುರಪುರದ ಕ್ಷೇತ್ರದಲ್ಲಿ ಹಂಚಿ 300ಕ್ಕೂ ಹೆಚ್ಚು ಕೊರೋನಾ ವಾರಿಯರ್ಗಳನ್ನು ನೇಮಿಸಿ ನಿತ್ಯ 2 ಹೊತ್ತು ಊಟ, ಮನೆಗೆ ಬೇಕಾದ ದಿನಸಿ, ಇತರೆ ಸೌಕರ್ಯಗಳನ್ನು ಸಾವಿರಾರು ಜನರಿಗೆ ತಲುಪಿಸಿದ ರಾಜುಗೌಡರಿಗೆ ಒಂದು ದೊಡ್ಡ ಸಲಾಂ. ಸೋಂಕಿಗೆ ಹೆದರುತ್ತಿದ್ದ ಜನರಿಗೆ ಧೈರ್ಯ ತುಂಬಿ ಎಲ್ಲರೂ ಕೊರೋನಾ ಟೆಸ್ಟ್ ಮಾಡಿಸುವಂತೆ ಒತ್ತಾಯಿಸಿ ಜನರಿಗೆ ಸಾಂತ್ವನ ಹೇಳಿದ್ದಾರೆ. ಪರಿಸ್ಥಿತಿ ಗಂಭೀರ ಬಾಳತ್ರಿ, ಕೂಳಿದ್ದಿಲ್ರಿ, ನೀರಿದ್ದಿಲ್ರಿ, ಜನಕ್ಕ ಅಡ್ಡಾಡಕ ಅನುಕೂಲ ಕೊಟ್ಟಿದ್ದಿಲ್ರಿ. ಮನಿತನ ಬಂದು ಅವ್ರನ್ನ ಕಳಿಸಿ ನಮಗೆ ಸಹಾಯ ಮಾಡ್ಯಾರಿ, ಊಟಕ್ಕೆ ಮಾಡಿಸ್ಯಾರ್ರಿ. ನಾವು 3 ತಿಂಗಳಗಟ್ಲೆ ಎಲ್ಲಿಗೆ ಹೋಗಿಲ್ರಿ. ಅಲ್ಲಿ ಏನು ಕೆಲಸ ಇಲ್ಲ, ಏನಿಲ್ಲ, ಲಾಕ್ಡೌನ್ ಹಾಕಿದ್ರು, ಉಣ್ಣಾಕೂ ಇಲ್ಲ, ತಿನ್ನಾಕೂ ಇಲ್ಲ. ಏನು ಮಾಡಮ್, ನಾವು ಎಲ್ಲಿಂದ ತಂದು ತಿನ್ಬೇಕು ಅಂತ ನಾವು ಫೋನ್ ಹಚ್ಚಿದ್ವಿ, ನಾವು ಇಷ್ಟು ತಕ್ಲೀಫ್ದಾಗ ಇದ್ದೀವಿ, ಹಿಂಗೆ ಬಂದು ಕರ್ಕೊಂಡು ಹೋಗಬೇಕು ಅಂದ್ರೆ ಅವರು ಗಾಡಿ ಕಳಿಸಿ ಕರ್ಕೊಂಡು ಬಂದು ಇಲ್ಲಿ ಊಟ ಮಾಡ್ತಾರೆ. ಮೂರು ತಿಂಗಳಾದ ಬಳಿಕ ನಾವು ಅಡ್ಡಾಡೀವ್ರಿ. ಆಟತನೂ ಸಹಾಯ ಮಾಡ್ಯಾರ. ಬೆಲ್ಲ ಅಂತ್ರಿ, ಅಕ್ಕಿ ಅಂತ್ರಿ, ಚಾಪುಡಿ ಅಂತ್ರಿ, ಸಕ್ಕರೆ ಅಂತ್ರಿ, ಅಕ್ಕಿ, ಬ್ಯಾಳಿ, ಬೆಲ್ಲ ಎಲ್ಲದು ಅನುಕೂಲ ಏನನ್ನ ಊಟಕ್ಕೆ ನಡೀತದ ಅವನ ಮನಿತನ ಒಂದು ನಡೆಸ್ಯಾರ್ರಿ. ರೋಗಿಗಳಿಗೆ ಯೋಗಾಸನ ಮಾಡಿಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ವಿ. ಆರೋಗ್ಯವೇ ಭಾಗ್ಯ ಎಂದು ನಂಬಿರುವ ರಾಜುಗೌಡರು ಪ್ರತಿ ಹಳ್ಳಿಗಳಲ್ಲೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆರೆದಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಪ್ರಾಥಮಿಕ ಕೇಂದ್ರದಲ್ಲೂ ದೊರೆಯಬೇಕೆಂದು ಛಲ ತೊಟ್ಟು ಬೆಡ್ಗಳು, ಆಂಬ್ಯುಲೆನ್ಸ್ಗಳು, ಆಪರೇಷನ್ ಥಿಯೇಟರ್ಗಳು ಹಾಗೂ ಇತರೆ ಸೌಲಭ್ಯಗಳನ್ನು ಬಡ ಜನರ ಕೈಗೆಟುಕುವಂತೆ ಮಾಡಿದ್ದಾರೆ. 2018ರಿಂದ 2023ರ 5 ವರ್ಷಗಳ ಅವಧಿಯಲ್ಲಿ ಸುರಪುರ ಮತಕ್ಷೇತ್ರಕ್ಕೆ ಮಂಜೂರಾತಿ ಮಾಡಿಸಿದಂತಹ ಆರೋಗ್ಯ ಕೇಂದ್ರಗಳ ವಿವರ ಹೀಗಿದೆ. ಸುರಪುರ ತಾಲೂಕಿನ ಆಸ್ಪತ್ರೆಗೆ ಹೆಚ್ಚುವರಿಯಾಗಿ 25 ಹೊಸ ಐಸಿಯು ಬೆಡ್ಗಳು ಮತ್ತು 6 ಕೆಎಲ್ ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸೆಂಟರ್ ಮಾಡಿಸಿ 100 ರೋಗಿಗಳಿಗೆ ಆಮ್ಲಜನಕ ಒದಗಿಸುವ ವ್ಯವಸ್ಥೆ ಮಾಡಿಸಿದ್ದಾರೆ. 2020-21ನೇ ಸಾಲಿನಲ್ಲಿ ಸುರಪುರ ನಗರಕ್ಕೆ ಹೊಸದಾಗಿ ಆಸ್ಪತ್ರೆ ಮಂಜೂರಾತಿ ಮಾಡಿಸಿದ್ದಾರೆ. ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 2022-23ನೇ ಸಾಲಿನಲ್ಲಿ ಸುಮಾರು 1.19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಚ್ಚುವರಿ ಕೋಣೆಗಳು ಮತ್ತು ಶವಾಗಾರ ಕೋಣೆಗಳ ನಿರ್ಮಾಣ ಮಾಡಿಸಿಕೊಟ್ಟು ಆರೋಗ್ಯ ಇಲಾಖೆಯ ಅನುದಾನದಡಿ ಎಎನ್ಎಂ ವಸತಿ ಗೃಹಗಳ ನಿರ್ಮಾಣಕ್ಕಾಗಿ 2.5 ಕೋಟಿಗಳು ಹಾಗೂ 500 ಎಲ್ಪಿಎಂ ಆಕ್ಸಿಜನ್ ಪ್ಲಾಂಟ್ ಮತ್ತು ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ಅವಕಾಶ ಮಾಡಿಸಿರುತ್ತಾರೆ. ಕಕ್ಕೇರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡಕ್ಕಾಗಿ 2.8 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಸಿ 2021-22ನೇ ಸಾಲಿನಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿ 6.38 ಕೋಟಿಗಳ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿಯ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ರಾಜನಕೋಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 2022-23ನೇ ಸಾಲಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿಸಿ ಮೇಲ್ದರ್ಜೆಗೇರಿಸಿ 6.38 ಕೋಟಿಗಳ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿಯ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಕೊಡೇಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 2022-23ನೇ ಸಾಲಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಿದ್ದಾರೆ. ಹಾಗೆಯೇ
ಎನ್ಎಚ್ಎಂ ಯೋಜನೆಯ ಅಡಿಯಲ್ಲಿ ಕಟ್ಟಡ ಮತ್ತು ವಸತಿ ಗೃಹಗಳ ನಿರ್ಮಾಣಕ್ಕಾಗಿ 2 ಕೋಟಿ ರೂಪಾಯಿಗಳ ಮಂಜೂರಾತಿ ಮಾಡಿಸಿದ್ದಾರೆ. 2022-23ನೇ ಸಾಲಿನಲ್ಲಿ ಸುರಪುರ ಮತಕ್ಷೇತ್ರಕ್ಕೆ ಹೊಸದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾತಿ ಮಾಡಿಸಿದ ಗ್ರಾಮಗಳು ಯಾವುವೆಂದರೆ ಖಾನಾಪುರ, ದೇವಾಪುರ, ಗೆದ್ದಲಮರಿ, ತಿಂಥಣಿ, ಮೂದನೂರ, ಕೆ, ಕನ್ನೆಳ್ಳಿ, ನಾರಾಯಣಪುರ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಂಜೂರಾತಿ ಮಾಡಿಸಿ ಪ್ರತಿಯೊಂದು ಕಟ್ಟಡಕ್ಕೆ 3.2 ಕೋಟಿಗಳಂತೆ ಒಟ್ಟು 7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 22.96 ಕೋಟಿ ರೂಪಾಯಿಗಳ ಅನುದಾನ ಕೊಡಿಸಿದ್ದಾರೆ. ರಾಜಗೌಡರು ಇಲ್ಲಿ ನಮಗೆ ದವಾಖಾನೆ ಮಾಡಲಿಲ್ಲ ಅಂದ್ರೆ ನಾವು ಲಿಂಗಸೂರು ಹೋಗಬೇಕಾಗಿತ್ತು, ಇಲ್ಲಾಂದ್ರೆ ನಾವು ಸುರಪುರ ಹೋಗಬೇಕಾಗಿತ್ತು, ತಾಳಿಕೋಟೆ ಹೋಗಬೇಕಾಗಿತ್ತು. ನಮ್ಮ ಬಡವರ ಸಲುವಾಗಿ ಇಲ್ಲೇ ಹುಣಸಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾನೆ. ಇಲ್ಲಿ ಸ್ನೇಪ್ ಮಾಡ್ಯಾರ, ಈಗ ಭಾಳ ಅನುಕೂಲ ಆಗ್ಯದ. ಇಲ್ಲೇ ಬಂದು ಹೋಗಾಕತ್ತೀವಿ ರೈತರ ಬಡವ್ರ. ರಾಜಗೌಡ ಇಲ್ಲಿ ಮಾಡ್ಯಾನ, ಎಲ್ಲ ಅನುಕೂಲ ಕೊಟ್ಟಾನ, ಅದಕ್ಕೆ ಬರಾಕತ್ತೀವಿ. ಇಲ್ಲಿ ಸ್ನೇಪಾದ ಗಾಡಿ ಮೋಟ್ರಿ. ಮತ್ತು ನಮಗೆ ಜ್ವರ ಬರಲಿ ಏನು ಬರಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಇಲ್ಲೇ ಬರ್ರಿ. ಮತ್ತು ಆಮೇಲೆ ಹೆಣ್ಣು ಮಕ್ಕಳು ಹೇರಿಗೆ ಆದಂಥ ಕೆಲಸಗಳನ್ನು ನೀವು ಇಲ್ಲೇ ಮಾಡಿಸ್ಕೊರಿ. ಆಮೇಲೆ ಕಣ್ಣು ಆಪ್ರೇಷನು, ಮಕ್ಕಳ ಆಪ್ರೇಷನ್ ಕೂಡ ಇಲ್ಲಿ ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಒಂದು ಕ್ಯಾಂಪ್ ಇಡ್ತಾನೆ. ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನೂ ಎಷ್ಟು ಕೆಲಸ ಮಾಡಲಿ ಅಂತ ಹೇಳಿ ಅವ್ರಿಗೆ ನಾವು ಅವರಿಗೆ ಕೈ ಮುಗಿದು ಕೇಳ್ಕೊತೀವಿ. ಮೊದಲ ಸುರ್ಪುರದಲ್ಲಿ ಒಂದೇ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲ್ ಇತ್ತು. ಉಳ್ಕಿದ ಕಡೆ ಎಲ್ಲ ಸಣ್ಣ ಸಣ್ಣ ಹಾಸ್ಪಿಟ್ಲ್ಗಳಿದ್ದು. ಅವರು ಇಲ್ಲಿಂದ ಬೇರೆ ಕಡೆ ಬಿಜಾಪುರ ಇಲ್ಲ ಗುಲ್ಬರ್ಗಾನೋ ಇಲ್ಲ ಇಲ್ಲಿ ಬೇರೆ ಕಡೆ ಲಿಂಗಸೂರು